ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್. ಒಂದಲ್ಲ ಒಂದು ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳ ಮುಂದೆ ಬರುವ ವಿಜಯಲಕ್ಷ್ಮಿ ಇದೀಗ ವೀಕೆಂಡ್ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಫೋಟೋಗಳನ್ನ ನೋಡಿದ ಫ್ಯಾನ್ಸ್ ಕಣ್ಣರಳಿಸಿದ್ದಾರೆ. ದರ್ಶನ್ ರೀತಿನೇ ಪತ್ನಿ ವಿಜಯಲಕ್ಷ್ಮಿಗೂ ಅಭಿಮಾನಿ ಬಳಗವಿದೆ. ಫ್ಯಾನ್ಸ್ ಅಂತೂ ದರ್ಶನ್ನ ಅಣ್ಣ ಅಂತ ಕರೆದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಅತ್ತಿಗೆ ಅಂತಲೇ ಭಾವಿಸ್ತಾರೆ. ವಿಜಯಲಕ್ಷ್ಮಿ ಕ್ಯಾಮರಾ ಕಣ್ಣಿಗೆ ಬೀಳೋದು ತೀರಾ ಕಡಿಮೆ. ಅವರದ್ದು ಮುಜುಗರ ಸ್ವಭಾವ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ಆಗಾಗ ತಮ್ಮ ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ. ಅದೇ ರೀತಿ ಇದೀಗ ವೀಕೆಂಡ್ ನ ಮಜವಾಗಿ ಕಳೆದಿರುವ ವಿಜಯಲಕ್ಷ್ಮಿ ಬಕೆಟ್ ಗಾತ್ರದ ಕಪ್ನಲ್ಲಿ ಕಾಫಿ ಕುಡಿದು ಬಿಗ್ ಕ್ರೋಸೆಂಟ್ ಸವಿದಿದ್ದಾರೆ. ವಿಜಯಲಕ್ಷ್ಮಿಗೆ ಹೊಸ ಸ್ಥಳಗಳನ್ನ ಅನ್ವೇಷಿಸುವ ಹವ್ಯಾಸ ಮೊದಲಿನಿಂದಲೂ ಇದೆ. ಈ ಹವ್ಯಾಸದ ಜೊತೆಗೆ ತುಂಬಾ ಫುಡ್ಡಿ ಕೂಡ ಹೌದು. ಈ ಕಾರಣದಿಂದಲೇ ವೀಕೆಂಡ್ ನ ತುಂಬಾ ಸ್ಪೆಷಲ್ ಆಗಿ ಕಳೀತಾರೆ. ಭಾನುವಾರ ಅಂದ್ರೆ ನಿನ್ನೆ ಕೈಯಲ್ಲಿ ಹಿಡಿಯಲಾಗದಷ್ಟು ದೊಡ್ಡದಾಗಿರುವ ಕಪ್ನಲ್ಲಿ ಕಾಫಿ ಸವಿದಿದ್ದಾರೆ. ಇದರ ಜೊತೆಗೆ ಕ್ರೋಸೆಂಟ್ ಕೂಡ ತಿಂದಿದ್ದಾರೆ. ವಿಶೇಷ ಅಂದ್ರೆ ಈ ಕ್ರೋಸೆಂಟ್ ಎತ್ತಲು 2 ಕೈ ಕೂಡ ಸಾಕಾಗಲ್ಲ. ಈ ಫೋಟೋಗಳನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಶೇರ್ ಮಾಡಿಕೊಂಡಿದ್ದು ಫ್ಯಾನ್ಸ್ ಫೋಟೋಗಳಿಗೆ ಐ ಲೈಕ್ ದಿಸ್ ಅಂತಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಕೂತಿರುವ ಸ್ಥಳ ಯಾವುದು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಇನ್ನು ಈ ಹಿಂದೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಹಾಗೆ ಸ್ನೇಹಿತರ ಜೊತೆಗೆ ಬರ್ತ್ಡೇ ಪಾರ್ಟಿ ಮಾಡಿದ್ರು. ಈ ವೇಳೆ ವಿಜಯಲಕ್ಷ್ಮಿ ದಚ್ಚು ಕೈ ಹಿಡಿದು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಅಂದಹಾಗೆ ಡಿ-ಬಾಸ್ಗೆ ಕಾರುಗಳಂದ್ರೆ ತುಂಬಾ ಕ್ರೇಜ್. ಈ ಕ್ರೇಜ್ನಿಂದಲೇ ಹಲವು ಐಷಾರಾಮಿ ಕಾರುಗಳು ದರ್ಶನ್ ಬಳಿ ಇವೆ. ದರ್ಶನ್ ತರಾನೇ ಪತ್ನಿ ವಿಜಯಲಕ್ಷ್ಮಿಗೂ ಕಾರಿನ ಬಗ್ಗೆ ತುಂಬಾ ಆಸಕ್ತಿ. ಈ ಆಸಕ್ತಿಯಿಂದಲೇ ವಿಜಯಲಕ್ಷ್ಮಿ ಇತ್ತೀಚೆಗೆ ಐಷಾರಾಮಿ ಕಾರು ಖರೀದಿ ಮಾಡಿದ್ರು. ವಿಜಯಲಕ್ಷ್ಮಿ ಖರೀದಿಸಿದ್ದು ರೇಂಜ್ ರೋವರ್ ಇವೋಕ್. ಈ ಕಾರಿನ ಬೆಲೆ ಬರೋಬ್ಬರಿ 84 ಲಕ್ಷ ರೂಪಾಯಿ.